ಇಂದು ಮುಂಜಾನೆ ದುಬೈಗೆ ತೆರಳಿದ್ದಂತಹ ವಿಮಾನ ವಾಪಸ್ ಆಗಿದೆ. ಈ ಮೂಲಕ ದುಬೈ ಮತ್ತು ಇರಾನ್ ಏರ್ಪೋರ್ಟ್ ಮತ್ತೆ ಬಂದ್ ಆಗಿರುವಂತದ್ದು. ದುಬೈ ಇರಾನ್ ಏರ್ಪೋರ್ಟ್ ಮತ್ತೆ ಬಂದ್ ಆಗಿದೆ. ಮುಂಜಾನೆ ದುಬೈಗೆ ತೆರಳಿದ್ದಂತಹ ವಿಮಾನ ವಾಪಸ್ ಆಗಿದೆ. 113 ಜನ ಪ್ರಯಾಣಿಕರನ್ನ ಹೊತ್ತು ತೆರಳಿದ್ದಂತಹ ಎಮಿರೇಟ್ಸ್ ಫ್ಲೈಟ್ ವಾಪಸ್ ಆಗಿದೆ. ಭಾರತದ ಗಡಿ ದಾಟುವಷ್ಟರಲ್ಲೇ ದುಬೈ ವಾಯುನೆಲೆ ಬಂದ್ ಆಗಿದೆ. ದುಬೈಗೆ ತೆರಳುತ್ತಿದ್ದಂತಹ ವಿಮಾನ ಅರ್ಧ ದಾರಿಗೆ ತೆರಳಿ ಮತ್ತೆ ವಾಪಸ್ ಆಗಿರುವಂತದ್ದು. ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕ ಈ ಮೂರೂ ದೇಶಗಳ ನಡುವೆ ನಡೆಯುತ್ತಿರುವಂತಹ ಯುದ್ಧದ ಕಾರ್ಮೋಡ ಹಲವು ರಾಷ್ಟ್ರಗಳಲ್ಲೂ ಕೂಡ ವ್ಯಾಪಿಸ್ತಾ ಇರುವಂತದ್ದು. ಇನ್ನು ದುಬೈ ಮತ್ತು ಇರಾನ್ ಏರ್ಪೋರ್ಟ್ ಮತ್ತೆ ಬಂದ್ ಮಾಡಲಾಗಿದೆ. ವಿಮಾನ ಹಾರಾಟಗಳನ್ನ ಕೂಡ ರದ್ದು ಮಾಡಲಾಗಿರುವಂತದ್ದು. ಇಂದು ಬೆಳಿಗ್ಗೆ 113 ಜನ ಪ್ರಯಾಣಿಕರನ್ನ ಹೊತ್ತು ತೆರಳ್ತಾ ಇದ್ದಂತಹ ಎಮಿರೇಟ್ಸ್ ಫ್ಲೈಟ್ ಕೂಡ ವಾಪಸ್ ಆಗಿರುವಂತದ್ದು. ಭಾರತದ ಗಡಿ ದಾಟುವಷ್ಟರಲ್ಲೇ ದುಬೈ ವಾಯುನೆಲೆಯನ್ನ ಕೂಡ ಬಂದ್ ಮಾಡಲಾಗಿದೆ. ಈ ಮೂಲಕ ಪ್ರಯಾಣಿಕರನ್ನ ಕೂಡ ರಕ್ಷಣೆ ಮಾಡಲಾಗಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಮತ್ತೆ ಶಾಕ್ ಕೊಟ್ಟ ಇರಾನ್ ಸೇನೆ. ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿಯನ್ನ ಕೂಡ ಮಾಡಿದೆ. ರಿಯಾದ್ನಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿ ಇರಾನ್ನ 2 ಡ್ರೋನ್ಗಳಿಂದ ದಾಳಿಯನ್ನ ನಡೆಸಲಾಗಿದೆ. ಸೌದಿ ಅರೇಬಿಯಾದ ರಿಯಾದ್ನಲ್ಲಿರ್ತಕ್ಕಂಥ ರಾಯಭಾರ ಕಚೇರಿಯ ಮೇಲೆ ಅಟ್ಯಾಕ್ ಮಾಡಲಾಗಿರುವಂತದ್ದು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ರೆ, ಇರಾನ್ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ, ಪ್ರತಿದಾಳಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಯಾವ್ಯಾವ ರಾಷ್ಟ್ರಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ರಾಯಭಾರಿ ಕಚೇರಿಗಳಿವೆ, ಆ ರಾಷ್ಟ್ರಗಳಲ್ಲಿ ಆ ರಾಯಭಾರಿ ಕಚೇರಿಯನ್ನ ಧ್ವಂಸ ಮಾಡುವಂತಹ ನಿಟ್ಟಿನಲ್ಲಿ ಮಿಸೈಲ್ ದಾಳಿಯನ್ನ ಮಾಡ್ತಾ ಇದೆ. ಈಗಾಗಲೇ ರಿಯಾದ್ನಲ್ಲಿರ್ತಕ್ಕಂಥ ಅಮೆರಿಕದ ರಾಯಭಾರಿ ಕಚೇರಿಯ ಮೇಲೆ ಡ್ರೋನ್ಗಳಿಂದ ದಾಳಿಯನ್ನ ಕೂಡ ನಡೆಸಿರುವಂತದ್ದು ಇರಾನ್. ಸೌದಿ ಅರೇಬಿಯಾದ ರಿಯಾದ್ನಲ್ಲಿರ್ತಕ್ಕಂಥ ರಾಯಭಾರಿ ಕಚೇರಿಯನ್ನ ಧ್ವಂಸ ಮಾಡೋದಕ್ಕೆ ಡ್ರೋನ್ಗಳಿಂದ ಅಟ್ಯಾಕ್ ಮಾಡಲಾಗ್ತಾ ಇದೆ. ಕೌಂಟರ್ ಅಟ್ಯಾಕ್ ಅನ್ನ ಕೊಡ್ತಾ ಇದೆ ಇರಾನ್ ಸೇನೆ. ಅಮೆರಿಕಾಗೆ ಮತ್ತೆ ಶಾಕ್ ಕೊಡ್ತಾ ಇರುವಂತದ್ದು. ಆದ್ರೆ ಟ್ರಂಪ್ ಮತ್ತೆ ಇರಾನ್ಗೆ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ.